ಗಣಮಕ್ಳು ಕರ್ನ ಯಾರು ಕೇಳೋರ ಸರ್, ನಮ್ಮ ಕಡೆ ಯಾರು ಕೇಳೋರಿಲ್ಲ. ಎಲ್ಲ ರಾಜಕಾರಣಿ ಬರ್ತಾರೆ, ಅದನ್ನ ಇದು ಊತರ ಅದನ್ನು ಮಾಡ್ತಾರೆ, ಇದು ಮಾಡ್ತಾರೆ, ಏನು ಮಾಡವಲ್ರು. ಎಲ್ಲ ಹೊರೆ ಆಗುತ್ತೆ ರೀ. ಅದು ಸುಮ್ಮನೆ ಗ್ಯಾರಂಟಿ ಅಂತೇಳಿ ಯೋಜನೆ ಮಾಡಿಕೊಂಡು ಈಗ ಅದಕ್ಕೆ ಇದನ್ನು ಮಾಡೋ ಬದಲು ಇದನ್ನು ಹೆಚ್ಚು ಮಾಡೋ ಅಂಥದ್ದು ಒಂದು ಇದು ಇದೆ, ಅದು ಹೊರೆ ಆಗುತ್ತೆ ಇದ್ರಾಗ. ದಿನ ನಾವು ಡೈಲಿ ಕೆಲಸ ಮಾಡ್ರಿ ಅಡ್ಡಾಡ್ರಿಗೆ ಬಸ್ನಾಗ ಸೀಟೇ ಇಲ್ಲ, ನಿಂತ್ಕೊಂತ ಅಡ್ಡಾಡ್ಬೇಕು ನಾವು. ನಮಗೇನು ಕುಂದ್ರಾಗ ಸೀಟ್ ಇಲ್ಲ, ಏನಿಲ್ಲ, ಭಾಳ ಪ್ರಾಬ್ಲಮ್ ಆಗಿಬಿಟ್ಟತ್ರಿ ಇದು. ಒತ್ತಡಿ ಫ್ರೀ ಕೊಡೋದು, ಒತ್ತಡಿಗೆ ಏನೈತೆ ಈ ಹೆಣ್ಮಕ್ಳಿಗೆ ಫ್ರೀ ಕೊಡೋದು, ಗಂಡ್ಮಕ್ಳಿಗೆ ಹೊರೆ ಮಾಡೋದು. ಗಣಮಕ್ಳಿಗಂತೂ ಏನಿಲ್ಲ ಸರ್. ನಾವು ಗಣಮಕ್ಳು ಏನು ಪಾಪ ಮಾಡೀವಿ ಸರ್, ನಮ್ಗೆ ಏನಿಲ್ಲ. ಒಂದು ಕಡೆ ಫ್ರೀ ಇಟ್ಟು ಇನ್ನೊಂದು ಕಡೆ ಜಕೊಂಡ್ರೆ ಏನು ಫಾಯ್ದೆ. ಆಮೇಲೆ ಉಣಿಮೆ ಅಮಾವಾಸ್ಯೆ ಇಂಥದ್ದು ಇದ್ರಂತೂ ಒಂದು ಬಸ್ ಸಿಗಂಗಿಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೆಣ್ಮಕ್ಳು ಅಡ್ಡಾಡ್ತಾರೆ. ಸುಮ್ಮನೆ ಹೊರೆ ಇದ್ರಾಗ. ಎಷ್ಟು ವರ್ಷ ಆಯ್ತು, 2024-25 ಬಂದರೂ ನಾವು ನಿಂತ್ಕೊಂಡು ಹೋಗೋದು ಗಂಡ್ಮಕ್ಳು, ಹೆಣ್ಮಕ್ಳು ಮಾತ್ರ ಆರಾಮ್ ಕುಂತ್ಕೊಂಡು ಹೋಗೋದು. ಕರ್ನಾಟಕ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯ ಭರಾಟೆಯ ನಡುವೆಯೂ ಏನು 4 ಸಾರಿಗೆ ಸಂಸ್ಥೆಗಳ ದರ ಪರಿಷ್ಕರಣೆ ಮಾಡಲು ಗುರುವಾರ ನಡೆದಂಥ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರವನ್ನು ಮಾಡಿದ್ದು. ಇದಕ್ಕೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿಯಲ್ಲಿ ನಾನೀಗಿದ್ದೀನಿ. ಇಲ್ಲಿನ ಸಾರ್ವಜನಿಕರು, ಅದರಲ್ಲೂ ವಿಶೇಷವಾಗಿ ಪುರುಷರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಕುಷ್ಟಗಿಂದ ಬಂದೇವ್ರಿ, ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ವಿ. ಇದ್ರಾಗ ಎಲ್ಲ ಹೊರೆ ಆಗುತ್ತೆ ರೀ. ಅದು ಸುಮ್ಮನೆ ಗ್ಯಾರಂಟಿ ಅಂತೇಳಿ ಯೋಜನೆ ಮಾಡಿಕೊಂಡು ಈಗ ಅದಕ್ಕೆ ಇದನ್ನು ಮಾಡೋ ಬದಲು ಇದನ್ನು ಹೆಚ್ಚು ಮಾಡೋ ಅಂಥದ್ದು ಒಂದು ಇದು ಇದೆ, ಅದು ಹೊರೆ ಆಗುತ್ತೆ ಇದ್ರಾಗ. ಸುಮ್ಮನೆ ಹೊರೆ ಅದು ಗಂಡು ಮಕ್ಕಳಿಗಾಗಿ. ಇದ್ರಾಗ ಒತ್ತಡಿ ಫ್ರೀ ಕೊಡೋದು, ಒತ್ತಡಿಗೆ ಏನೈತೆ ಈ ಹೆಣ್ಮಕ್ಳಿಗೆ ಫ್ರೀ ಕೊಡೋದು, ಗಂಡು ಮಕ್ಕಳಿಗೆ ಹೊರೆ ಮಾಡೋದು. ಅದು 50% ಅವ್ರಿಗೆ ಡಿಸ್ಕೌಂಟ್ ಕೊಟ್ಟು ಇದು ಒಂದು ಸ್ವಲ್ಪ ಮಾಡಿದರೂ ಅಡ್ಡಿ ಇಲ್ಲ, ಭಾಳ ದಿವಸ ಆಗೈತೆ ಅಂದರು, ಇಲ್ಲಾಂದ್ರೆ ಮಾಡದೇ ಇದ್ದರೂ ಪರವಾಗಿಲ್ಲ. ಇದ್ರಾಗ ಅಲ್ಲೇ 50% ಅಲ್ಲಿ ಕೊಡ್ಬೇಕು ಇದ್ರಾಗ, ಇದ್ರಾಗ. ಆಮೇಲೆ ಬಸ್ಸಿಗೆ ಅವ್ರಿಗೂ ಹೊರೆನೂ ಕಡಿಮೆ ಆಗುತ್ತೆ KSRTCಗೆ. ಆಮೇಲೆ ಸುಮ್ಮನೆ ವಿನಾಕಾರಣ ಅಡ್ಡಾಡೋದು ತಪ್ತೈತೆ ಹೆಣ್ಮಕ್ಳು ಇದ್ರಾಗ. ಹಿಂಗಾಗಿ ಅದನ್ನು ಇದು ಮಾಡೋದು ಚಲೋ. ಇದಂತೂ ಹೊರೆ ಇದೆ. ಅವರಿಗೆ ಫ್ರೀ ಕೊಟ್ಟು ನಮಗೆ ಹೆಚ್ಚು ಮಾಡಿದಂತೂ ಪೂರ್ತಿ ಹೊರೆ ಈಗ. ಆಮೇಲೆ ಉಣಿಮೆ ಅಮಾವಾಸ್ಯೆ ಇಂಥದ್ದು ಇದ್ರಂತೂ ಒಂದು ಬಸ್ ಸಿಗಂಗಿಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೆಣ್ಮಕ್ಳು ಅಡ್ಡಾಡ್ತಾರೆ. ಸುಮ್ಮನೆ ಹೊರೆ ಇದ್ರಾಗ. ಸರ ಬಸ್ ಚಾರ್ಜ್ ಜಾಸ್ತಿ ಆಗಿದ್ದಕ್ಕೆ ನಮಗೂ ಹೊರೆ ಆಗೈತೆ ರೀ. ಯಾಕಂದ್ರೆ ಎಲ್ಲರೂ ಈಗ ದುಡ್ಕೊಂಡು ತಿನ್ನೋರು ನಾವು. ದಿನಗೂಲಿ ಅಂದ್ರೆ 300-400 ರೂಪಾಯಿ ಕೊಡ್ತಾರೆ ನಮಗೆ. ಆ 300-400 ರೂಪಾಯಿ ಬಸ್ ಚಾರ್ಜ್ ನಾವು 1200 ರೂಪಾಯಿ ಕೊಡ್ತೀವಿ ನಾವು ಸದ್ಯ ತಿಂಗಳಿಗೆ. ಮತ್ತು ಇನ್ನೂ ಒಂದು 500 ರೂಪಾಯಿ ಜಂಪ್ ಆದ್ರೆ 1700 ರೂಪಾಯಿ ಆದ್ರೆ ಏನು ಉಳಿಗಿಲ್ಲ ರೀ ನಮಗೆ. ಅದಕ್ಕೆ ನೀವು ಸರಿಯಾಗಿ ಬಸ್ ಚಾರ್ಜ್ ತೂಕ ಸರಿಯಾಗಿ ಮಾಡಿರಿ. ಅದು ಹೆಣ್ಮಕ್ಳಿಗೆ ಅದೆಲ್ಲ ಕೊಡ್ತೀರಿ, ಅದನ್ನೆಲ್ಲ ಕಡಿಮೆ ಮಾಡಿರಿ. ಮತ್ತು ನಮ್ಮದು ಏನೈತಿ ಇನ್ನೂ ರೇಟ್ ಕಡಿಮೆ ಮಾಡಿರಿ. ಆಗೋದ್ರಾಗೆ ನಾವು ಕನಸ್ಕೊಂಡಿದ್ವಿ, ಮತ್ತು ಕನಸು ಹಿಡಿಯೋತಾ ಇಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, ಬಸ್ ಚಾರ್ಜನ್ನು ಏರಿಸ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಬಸ್ ಚಾರ್ಜ್ ಏರಿಸೋದ್ರಿಂದ ಎಲ್ಲರಿಗೂ ಹೊರೆ ಆಗತ್ತೆ ರೀ. ಹೆಣ್ಮಕ್ಳದ್ದು ಏನೈತಿ 50% ಕಡಿಮೆ ಮಾಡಿರಿ, ಅಂದ್ರೆ ನಮಗೂ ಅನುಕೂಲ ಆಗತ್ತೆ. ಅವ್ರು ಅಡ್ಡಾಡೋದ್ರಿಂದ ನಮಗೂ ಸೀಟ್ ಸಿಗ್ತಾಯಿಲ್ಲ, ನಿಂತ್ಕೊಂಡು ಹೋಗೋದು, ಜಡ್ಡು ಬರೋದು, ಇವೆಲ್ಲ ಗೊತ್ತಾಯ್ತು ನಿಮಗೆಲ್ಲ. ಹವಾಮಾನ ಎಲ್ಲ ಎಕ್ಸ್ಚೇಂಜ್ ಆಗೈತಿ. ಗಂಡ್ಮಕ್ಳಿಗಂತೂ ಏನಿಲ್ಲ ಸರ್. ನಾವು ಗಂಡ್ಮಕ್ಳು ಏನು ಪಾಪ ಮಾಡೀವಿ ಸರ್. ನಮ್ಗೆ ಏನಿಲ್ಲ. ಒಂದು ಅರ್ಧ ಭಾಗ ನಮಗಾರು ಕೊಟ್ಟಿದ್ರೆ ನಾವು ಇನ್ನೂ ಉತ್ಪಾದನೆ ಹಾಕಿದ್ವಿ, ಇನ್ನೂ ಇಂಪ್ರೂವ್ಮೆಂಟ್ ಹಾಕಿದ್ವಿ. ಏನು ಮಳೆ ಬೆಳೆ ಇಲ್ಲ, ಜಾಸ್ತಿ ಇದಾಗಿ ಎಲ್ಲ ಕೆಡಾಕತ್ತೈತಿ, ಶರೀರೆಲ್ಲ ಹಾಳಾಗಿ ಹೊಂಟವು. ಊರಿಗೆ ಹೋಗ್ಬೇಕಾದ್ರೆ 4 ತಾಸು 5 ತಾಸು ನಿಂತ್ಕೊಂಡು ಹೋಗ್ಬೇಕು ಸರ್ ನಾವು. ಹೆಣ್ಮಕ್ಳಿಗೆ ಸೀಟ್ ಕೊಡ್ತೀವಿ, ಗಂಡು ಮಕ್ಳಿಗೆ ಎದ್ದು ಹೋಗ್ತೀವಿ. ಆದ್ರೆ ನಾವು ಗಂಡು ಮಕ್ಳಿಗೆ ಏನು ಬೆಲೆನೇ ಇಲ್ಲಂಗೆ ಆಯ್ತು ನಮ್ಮ ಕರ್ನಾಟಕದಾಗ. ಏನಿಲ್ಲ. ಸೀಟ್ ಬಿಟ್ಕೊಡಲ್ಲ. ಮಹಿಳೆಯರಿಗೆ ಸಪ್ರೇಟ್ ಸೀಟ್ ಇದೆ, ಆ ಸೀಟ್ಗಳನ್ನ ನಾವು ಬಿಟ್ಕೊಡ್ತೀವಿ, ನಮಗೆ ನಿಂತ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷ ಆಯ್ತು, 2024-25 ಬಂದರೂ ನಾವು ನಿಂತ್ಕೊಂಡು ಹೋಗೋದು ಗಂಡ್ಮಕ್ಳು, ಹೆಣ್ಮಕ್ಳು ಮಾತ್ರ ಆರಾಮ್ ಕುಂತ್ಕೊಂಡು ಹೋಗೋದು. ನಾವು 10,000ದಿಂದ ದುಡಿಯೋರು ಎಲ್ಲೈತ್ರಿ ಪಗಾರ. ನಮ್ಗೆ ಏನು ಪಗಾರ ಇಲ್ಲ. ನೀವು ಬಸ್ ಚಾರ್ಜ್ ಏರಿಸ್ತೀರಿ, ನಮ್ಮ ಪಗಾರ ಮಾತ್ರ ಯಾರೂ ಏರ್ಸಲ್ಲ. ಅಷ್ಟೇ ಪಗಾರ ಐತಿ, ಅಷ್ಟೇ ದುಡಿದು ಅಷ್ಟೇ ತಿನ್ನೋದು, ನಮ್ಗೆ ಏನು ಉಳಿಯಂಗಿಲ್ಲ. ಗಂಡ್ಮಕ್ಳು ಕರ್ನ ಯಾರು ಕೇಳೋರ ಸರ್, ನಮ್ಮ ಕಡೆ ಯಾರು ಕೇಳೋರಿಲ್ಲ. ಎಲ್ಲ ರಾಜಕಾರಣಿ ಬರ್ತಾರೆ, ಅದನ್ನ ಇದು ಊತರ ಅದನ್ನು ಮಾಡ್ತಾರೆ, ಇದು ಮಾಡ್ತಾರೆ, ಏನು ಮಾಡವಲ್ರಿ. ಸರಿಯಾಗಿ ಬಸ್ ಚಾರ್ಜ್ನ ಏರಿಸ್ಬೇಡ್ರಿ. ಏನಿಲ್ಲ ರೀ, ಇದೀಗ ಈ ಥರ ಎಲ್ಲ ಜಾಸ್ತಿ ಮಾಡಿದ್ದಕ್ಕೆ ನಮಗೇನು ಪ್ರಾಬ್ಲಮ್ ಆಗೈತಿ. ಬೆಳಗ್ಗೆ ಕಾಲೇಜ್ಗೆ ಹೋಗೋರು, ದಿನ ನಾವು ಡೈಲಿ ಕೆಲಸ ಮಾಡ್ರಿ ಅಡ್ಡಾಡ್ರಿಗೆ ಬಸ್ನಾಗ ಸೀಟೇ ಇಲ್ಲ, ನಿಂತ್ಕೊಂತ ಅಡ್ಡಾಡ್ಬೇಕು ನಾವು. ನಮಗೇನು ಕುಂದ್ರಾಗ ಸೀಟ್ ಇಲ್ಲ, ಏನಿಲ್ಲ, ಭಾಳ ಪ್ರಾಬ್ಲಮ್ ಆಗಿಬಿಟ್ಟತ್ರಿ ಇದು. ಇನ್ನೂ ಎಲ್ಲಿವರೆಗೂ ಮಾಡ್ತಾರೋ ಗೊತ್ತಿಲ್ಲ ಇವರು. ಈಗ ನೋಡಿರಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಷನ್ ಕಾರ್ಡ್ ಎಷ್ಟೋ ಕ್ಯಾನ್ಸಲ್ ಮಾಡ್ಯಾರ. ಈಗ ಮತ್ತೆ ಇದೇನು ಮಾಡ್ತಾರೆ, ರೇಟ್ ಎಲ್ಲ ಜಾಸ್ತಿ ಮಾಡಕತ್ತಾರ. 15ನೇ ತಾರೀಕಿಂದ ಹಾಲಿನ ರೇಟ್ ಜಾಸ್ತಿ ಅಂತಾರೆ. ದಿನ ಪದಾರ್ಥ ಎಲ್ಲ ಯೂಸ್ ಮಾಡೋಣ, ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲ ಹೋಗ್ಬೇಕು ನಾವು. ಭಾಳ ಹೊರೆ ಆಯ್ತು ರೀ. ಎಲ್ಲ ಬರೀ ಏನು ಇವ್ರಿಗೆ ಹೆಣ್ಮಕ್ಳಿಗೆ ಅಷ್ಟೇ ಮಾಡಕತ್ತಾರ, ಮಾಡಿ ಹೊಳ್ಳಿ ಮತ್ತು ನಮಗೆ ನಮ್ಮ ದುಡ್ಡು ಅವರಿಗೆ ಫ್ರೀ ಕೊಡಕತ್ತಾರ. ಇದೇ ಪ್ರಾಬ್ಲಮ್ ಆಗಿರೋದು. ಡೈಲಿ ಬೆಳಿಗ್ಗೆ ಕಾಲೇಜ್ ಹೋಗಿ ನಮಗೆಲ್ಲ ಎಷ್ಟು ಪ್ರಾಬ್ಲಮ್ ಆಕೈತೆ ರೀ. 2 ಬಸ್ 3 ಬಸ್ ನಾವು ಮಿಸ್ ಮಾಡ್ಕೊಳಕತ್ತೀವಿ. ಏನು ಮಾಡಕ್ಕೆ ಬರ್ತದೆ ಹೇಳ್ರಿ ಇದು. ಹಾಂ
ಏರ್ಸ್ಬಾರ್ದಿತ್ತು ಏರ್ಸಾಕತ್ತಾರ. ಒಂದು ಕಡೆ ಫ್ರೀ ಇಟ್ಟು ಇನ್ನೊಂದು ಕಡೆ ಜಕೊಂಡ್ರೆ ಏನು ಫಾಯ್ದೆ? ಸರ್ಕಾರ ಈ ಕಡೆಯಿಂದನೂ ಫಾಯ್ದೆ, ಈ ಕಡೆಯಿಂದನೂ ಫಾಯ್ದೆ, ಎರಡೂ ಬ್ಯಾಲೆನ್ಸಿಂಗ್ ಮಾಡೋರು ಅವರು. ಈ KSRTC ಅವ್ರಿಗೆ ಪಗಾರ ಇಲ್ಲ ಅಂತ ಬೊಂಬೆ ಹೊಡಿತಾರೆ. ಎಷ್ಟೋ ಬಸ್ ಕಡಿಮೆ ಮಾಡಿಬಿಟ್ರ, ರೆಗ್ಯುಲರ್ ಇಲ್ಲ. ಅಣ್ಣಿಗಿರಿಗೆ ಒಂದು ತಾಸಿಗೆ ಒಂದು ಬಸ್ ಇತ್ತು, ಈಗ ತೆಗೆದುಬಿಟ್ರ. ನಾವು ಅಣ್ಣಿಗಿರಿಯಿಂದ ಬಂದೆವು. ಬಸ್ಸಿಂದ ಅನಾನುಕೂಲ. ಬಸ್ಸಿನಾಗ ರಶ್, ಫುಲ್ ರಶ್. ಆದರೆ ಇವತ್ತಿರಲಿಲ್ಲ, ಕಂಟಿನ್ಯೂ ಫುಲ್ ರಶ್ ಇರ್ತದೆ. ಏನು ಮಾಡಿದ್ರು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಒಂಥರ ಅವ್ರಿಗೆ ಯಾವುದಕ್ಕೆ ಅನುಕೂಲ ಮಾಡಿಕೊಟ್ರೆ ಅನ್ನೋದು ಅವ್ರಿಗೆ ಇದು ಇಲ್ಲ. ಸುಮ್ಮನೆ ಹಂಗೆ ಗುದ್ದಾಡ್ತಾರೆ, ಗದ್ದಲ ಮಾಡ್ಕೊತ ಅಡ್ಡಾಡ್ತಿರ್ತಾರೆ. ಇದೇ ಮತ್ತು ಇದು ಗಂಡು ಮಕ್ಕಳಂತ ಹೆಚ್ಚಿಗೆ ಅಡ್ಡಾಡಿದ್ರು ಕರೆ ನಿಜ. ಈಗೆಲ್ಲ ಫ್ರೀ ಆದಮೇಲೆ ಅವ್ರನ್ನೇ ಅಡ್ಡಾಡ್ಸ್ಲಕತ್ತಾರೆ. ಹಿಂಗಾಗಿ ಅದು ಇದು ಮಾಡ್ಕೋಬೇಕು. ನಾವು ಇಲ್ಲಿಂದ ನಾವು ದಾಟಣ ಅಂತ ಹೇಳ್ಬೇಕು, ನವಲೂರು ತಾಲೂಕು. ನಮಗೆ ಜಾಸ್ತಿ ಅಂದ್ರೆ ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ಗೌರ್ಮೆಂಟ್ ಹಂಗೈತಿ, ಸರ್ಕಾರ ಏನು ಮಾಡಿದೆ ಚಂದನ ಅವ್ರದ್ದು. ಯಾಕೆ ನಾವೊಬ್ಬರು ಮಾತು ಕೇಳೋದಲ್ಲ ರೀ ಅವರು. ನಾವೊಬ್ಬರು ಮಾತು ಕೇಳಿದ್ರೆ ಹೌದಪ್ಪ ಮಾಡಿರಿ ಅಂತ ಹೇಳಿ ಹೇಳ್ಬೋದಿತ್ತು. ಅವ್ರು ಇದನ್ನು ಮಾಡೋಕ್ಕಾಗಲ್ಲ. ಮತ್ತು ಅನ್ಮಾರಿ ಏನು ಆಕತ್ತೆ ಆಗಲಿ, ಏನು ನಾವೊಬ್ಬರಿಗೆ ಆಗಲ್ಲ ರೀ. ತ್ರಾಸ ಆಕತ್ತೆ ರೀ. ಯಾಕೆ ತ್ರಾಸ ಆಕತ್ತೆ ಅಂದ್ರೆ ಅವ್ರಿಗೆ ಈಗ ಇದನ್ನು ಶಕ್ತಿ ಯೋಜನೆ ಕೊಟ್ಟು ಮತ್ತು ಎಲ್ಲ ಇದು ಮಾಡಿ ತ್ರಾಸ ಭಯಂಕರ ಆಕೈತಿ ರೀ. ನಾವು ನರಗುಂದ ಹೋಗಾರಿ, ನರಗುಂದ ತಾಲೂಕು ಚಿಕ್ಕ ನರಗುಂದ ಹೋಗಾರಿ. ಹಾಂ, ತ್ರಾಸ ಆಕೈತಿ ರೀ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ಅದಾಬ್, ವಾರ್ತಾಭಾರತಿ, ಹುಬ್ಬಳ್ಳಿ.